ನಮಸ್ಕಾರ. ನಾನು ಶಿವರಾಮ್ ಅಂತ ಸುವರ್ಣ ಅಭ್ಯುದಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ನಮ್ಮ ಬಡಾವಣೆಗೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸೋಮಶೇಖರ್ ಅವರು ಬಂದಿದ್ದರು. ಅವ್ರನ್ನ ಕರೆಸಿದ ಉದ್ದೇಶ ಏನು ಅಂದರೆ, ನಮ್ಮ ಬಡಾವಣೆಯ ಮೂಲ ಸೌಕರ್ಯಗಳಿಂದ ಸಮಸ್ಯೆ ಇತ್ತು, ಅದನ್ನು ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂತೇಳಿ ನಾವೊಂದು ಎಲ್ಲ ಸಭೆ ಕರೆದಿದ್ವಿ. ನಮ್ಮ ಬಡಾವಣೆಯ ನಾಗರಿಕರೆಲ್ಲ ಬಂದಿದ್ದರು. ಅದರಲ್ಲಿ ಮುಖ್ಯವಾಗಿ ಇವತ್ತು ಒಂದು 25 ಕಾವೇರಿ ನೀರು ಮೀಟ್ರನ್ನ ಅಳವಡಿಸಲಿಕ್ಕೆ ಅನುಮತಿ ಸಿಕ್ಕಿತ್ತು. ಅದನ್ನೆಲ್ಲನೂ ಅವ್ರ ಕಡೆಯಿಂದಲೇ ವಿತರಣೆ ಮಾಡಲಾಯಿತು. ಮತ್ತು ನಾವು ಇವತ್ತು ಶಾಸಕರ ಹತ್ರ ಮನವಿ ಮಾಡಿದ್ವಿ. ನಮ್ಮ ಬಡಾವಣೆಯ ರಸ್ತೆಗಳಾಗಿಲ್ಲ, ಡಾಂಬರೀಕರಣ ಆಗಿಲ್ಲ, ಮತ್ತು ಮಳೆ ನೀರಿನ ಸಿಮೆಂಟ್ ಚರಂಡಿಗಳಾಗಿಲ್ಲ, ಮತ್ತು ಮುಖ್ಯವಾಗಿ ಕಾವೇರಿ ನೀರು. ಈಗ ಬೇಸಿಗೆ ಕಾಲ ಆದ್ದರಿಂದ ಕಾವೇರಿ ನೀರಿನ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನು ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಆದರೂ ನಮ್ಮ ಬಡಾವಣೆಗೆ ನೀರು ಸರಬರಾಜು ಮಾಡಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡಿದ್ದೀವಿ. ಅದಕ್ಕೆ BWSSBಯ AW ಅವರು ಬಂದಿದ್ದರು. ಅವ್ರ ಹತ್ರ ಕೂಡ ನಾವು ಮಾತಾಡಿದ್ವಿ. ಸಾಹೇಬರು MLA ಸಾಹೇಬರು ಕೂಡ ಹೇಳಿದ್ದಾರೆ, ಇವತ್ತಿನಿಂದ ಇನ್ನು ಸತತವಾಗಿ ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಕೆಲವು ಅಪ್ಲಿಕೇಶನ್ ಹಾಕಿರಲ್ಲ ಕನೆಕ್ಷನ್ ತೊಗೊಳ್ಳಿಕ್ಕೆ, ಅಂಥವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲರೂ ಬೇಗ ಅಪ್ಲಿಕೇಶನ್ ಹಾಕಿ BWSSBಗೆ ಅಂಥೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬಡಾವಣೆಗೆ ನೀರಿನ ಸಮಸ್ಯೆ ಇರಲ್ಲ ಅಂತ ನಾವು ಭಾವಿಸಿದ್ದೀವಿ. MLA ಅವರು ಕೂಡ ನಮಗೆ ಅದಕ್ಕೆ ಒಳ್ಳೆ ರೀತಿಯಾದಂಥ ಸ್ಪಂದನೆ ಮಾಡಿದ್ದಾರೆ. ಸುಮಾರು ಎಷ್ಟು ಲೀಟ್ರ್ ಬೇಕಾಗುತ್ತೆ ಅಂತ ಬೇಡಿಕೆ ಇಟ್ಟಿದ್ದೀರಾ ಸರ್? ನಮಗೆ ಆ ಥರ ಅಂಕಿಅಂಶ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ನಾವು ಅಂದ್ಕೊಂಡಿರೋ ಪ್ರಕಾರ ಇಲ್ಲಿ ನಮ್ಮ ಸುವರ್ಣ ನಗರ ಅಂದರೆ ದೊಡ್ಡಬಿದಕಲ್ಲು ಬಡಾವಣೆಯಲ್ಲಿ ಒಂದು 2,000ಕ್ಕೂ ಹೆಚ್ಚು ಮನೆ ಇದೆ. 2,000 ಮನೆ ಅಂತ ಅಂದರೆ ಬಿಲ್ಡಿಂಗ್ಗಳು, ಆ ಬಿಲ್ಡಿಂಗ್ಗಳಲ್ಲಿ 4-5 ಮನೆಗಳಿದ್ದಾವೆ. ಹಾಗಾಗಿ ಸಾಕಷ್ಟು ಇಲ್ಲಿ ಇತ್ತೀಚೆಗೆ ಇದು ಹೊಸದಾಗಿ ಆಗಿರ್ತಕ್ಕಂಥ ಬಡಾವಣೆ ಆದ್ದರಿಂದ ದಿನೇ ದಿನೇ ಈ ಏರಿಯಾಕ್ಕೆ ಜನಗಳು ಕೂಡ ಬರ್ತಾಯಿದ್ದಾರೆ. ಇದು ಕೈಗಾರಿಕಾ ಪ್ರದೇಶಕ್ಕೆ ಹತ್ತಿರವಾದಂಥ ಒಂದು ಪ್ರದೇಶ ಇದು. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ರಸ್ತೆಗಳದ್ದು ಕೂಡ ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಮಳೆಗಾಲದಲ್ಲಿ ತಿರುಗಾಡೋಕ್ಕಾಗ್ತಿರಲಿಲ್ಲ. ಇತ್ತೀಚೆಗೆ ಒಂದು 2-3 ದಿನದಿಂದ ರಸ್ತೆಗಳೆಲ್ಲ ಪರವಾಗಿಲ್ಲ ಆಗಿದೆ, ಇನ್ನು ನೋಡ್ತಾ ಇದ್ದೀರಲ್ಲ ನೀವು. ಬಟ್ ಆದರೆ ವಾಟರ್ ಕನೆಕ್ಷನ್ದು BWSSದು ಸಮಸ್ಯೆ ಇದ್ದಿದ್ದರಿಂದ ಅದನ್ನು ಲೀಕೇಜ್ ಟೆಸ್ಟ್ ಮಾಡೋದ್ರಲ್ಲ ಇನ್ನೂ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಇನ್ನು ಈ ಮಾರ್ಚ್ ಎಂಡ್ ಆದಮೇಲೆ ಸತತವಾಗಿ ಸರಬರಾಜು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈಗ ನೀರು ಬರ್ತಿದೆಯಾ ಬರ್ತಿಲ್ಲ ಸರ್? ಈಗ ಬರ್ತಾಯಿದೆ, ಟ್ರಯಲ್ ಅಂತ ಚೆಕ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ. ಅದನ್ನು ನಾವು ಹೇಳಿದ್ವಿ ಇವತ್ತಿನಿಂದ ಪರ್ಮನೆಂಟ್ ಮಾಡಿ ಅಂತ ಅವರಲ್ಲಿ ವಿನಂತಿ ಮಾಡಿದ್ವಿ. ಅಧಿಕಾರಿ ಕೂಡ ಬಂದಿದ್ದರು, ಐಶ್ವರ್ಯ ಮೇಡಮ್ ಅಂತ AW, ಅವರು ಒಪ್ಕೊಂಡಿದ್ದಾರೆ. ಆಯಿತು, ನಾವು ಇನ್ನು ಬೇಸಿಗೆ ಕಾಲದಲ್ಲಿ ನಿಮಗೆ ಸಾಕಾಗುವಷ್ಟು ನೀರನ್ನು ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಮುಂದಿನ ದಿನಗಳು ಏನಾಗುತ್ತೆ ಅಂತ. ಶಿವರಾಮ್ ಅಂತ ಈ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿದ್ದೀನಿ. ಸುಮಾರು ಈ ಏರಿಯಾದಲ್ಲಿ ನಾವು ಒಂದು 20 ವರ್ಷದಿಂದ ವಾಸ ಮಾಡ್ತಾಯಿದ್ದೀವಿ.